ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರಪಂಚದ ನಕ್ಷೆಯಲ್ಲಿ ಅತಿ ದೊಡ್ಡ ರಕ್ತಸಿಕ್ತ ಇತಿಹಾಸವನ್ನ ಹೊಂದಿರುವ ಭೂಭಾಗವಂದ್ರೆ ಅದು ಮಧ್ಯಪ್ರಾಚ್ಯ. ದಶಕಗಳಿಂದ ಹೊಗೆಯಾಡ್ತಾ ಇರುವ ಇಲ್ಲಿನ ರಾಜಕೀಯ ಬಿಕ್ಕಟ್ಟುಗಳು ಈಗ ಮತ್ತೊಮ್ಮೆ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಹಂತಕ್ಕೆ ತಲುಪಿವೆ. ಈ ಬಾರಿ ಮುಖಾಮುಖಿಯಾಗಿರುವುದು ಜಗತ್ತಿನ ದೊಡ್ಡಣ್ಣ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ಪ್ರಬಲ ರಾಷ್ಟ್ರ ಇರಾನ್. ಇತ್ತೀಚಿನ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ತಾರಕಕ್ಕೇರಿದೆ. ಇಷ್ಟು ದಿನ ಕೇವಲ ಬೆದರಿಕೆಗೆ ಸೀಮಿತವಾಗಿದ್ದಂತಹ ಈ ಎರಡೂ ರಾಷ್ಟ್ರಗಳ ನಡುವಿನ ಶೀತಲ ಸಮರ ಈಗ ನೇರ ಯುದ್ಧದ ಸ್ವರೂಪವನ್ನ ಪಡೆದುಕೊಳ್ಳುವ ಎಲ್ಲಾ ದಟ್ಟ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಮೊದಲ ಗುಂಡು ಹಾರಬಹುದು, ಯಾವುದೇ ಕ್ಷಣದಲ್ಲಿ ಮೊದಲ ಕ್ಷಿಪಣಿ ಆಕಾಶವನ್ನ ಸೀಳ್ಕೊಂಡು ಹೋಗಬಹುದು. ಈ ವಿಡಿಯೋದಲ್ಲಿ ನಾವು ಈ ಬಿಕ್ಕಟ್ಟಿನ ಪ್ರತಿಯೊಂದು ಆಯಾಮವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಫಲವಾದಂತಹ ಶಾಂತಿ ಮಾತುಕತೆಗಳು, ನೇತನ್ಯಾಹು ಟ್ರಂಪ್ ನಡುವಿನ ಆ 3 ಗಂಟೆಯ ರಹಸ್ಯ ಸಭೆ, ಅಮೆರಿಕವನ್ನ ಕೆರಳಿಸಲು ಇರಾನ್ ಆಡಿದ ಆ ಒಂದು ವಿವಾದಾತ್ಮಕ ಆಟ, ಯುದ್ಧದ ಮುನ್ಸೂಚನೆಯಾಗಿ ಅಮೆರಿಕ ಕಳುಹಿಸಿದ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ. ಬನ್ನಿ ಯುದ್ಧದ ಈ ಕರಾಳ ಕಾರ್ಮೋಡದ ಹಿಂದಿನ ರಹಸ್ಯವನ್ನ ಭೇದಿಸೋಣ. ಸೊ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀಬೇಕಾ? ಇದರಿಂದ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಯುದ್ಧವನ್ನು ತಪ್ಪಿಸಲು ಕೊನೆಯ ಕ್ಷಣದವರೆಗೂ ರಾಜತಾಂತ್ರಿಕ ಪ್ರಯತ್ನಗಳು ನಡೆಯುವುದು ಇತಿಹಾಸದ ನಿಯಮ. ಈ ಬಾರಿಯೂ ಹಾಗೆಯೇ ಆಯಿತು. ತಟಸ್ಥ ರಾಷ್ಟ್ರವಾದಂತಹ ಓಮನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ತೆರೆಮರೆಯಲ್ಲಿ ಶಾಂತಿ ಮಾತುಕತೆಗಳು ಆರಂಭವಾಗಿದ್ವು. ಜಗತ್ತು ಈ ಮಾತುಕತೆಯ ಮೇಲೆ ಭಾರಿ ಭರವಸೆಯನ್ನ ಇಟ್ಟಿತ್ತು. ಆದ್ರೆ ಈ ಭರವಸೆಗಳು ಕೇವಲ ಮರೀಚಿಕೆಯಾಗಿ ಉಳಿದಿವೆ. ಓಮನ್ ಮಾತುಕತೆ ಸಂಪೂರ್ಣವಾಗಿ ವಿಫಲವಾಗಲು ಪ್ರಮುಖ ಕಾರಣ ಅಮೆರಿಕ ವಿಧಿಸಿದ ಆ ಒಂದು ಕಠಿಣ ಷರತ್ತು. ಇರಾನ್ ತನ್ನ ಬಹುಮಹತ್ವಾಕಾಂಕ್ಷೀಯ ಪರಮಾಣು ಯೋಜನೆಗಳು ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗಳನ್ನ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಅಮೆರಿಕ ಪಟ್ಟು ಹಿಡಿದಿದೆ. ಇದು ಕೇವಲ ತಾತ್ಕಾಲಿಕ ತಡೆಗೋಡೆಯಾಗಿರಲಿಲ್ಲ, ಬದಲಾಗಿ ಇರಾನ್ನ ಮಿಲಿಟರಿ ಶಕ್ತಿಯ ಬೆನ್ನೆಲುಬನ್ನೇ ಮುರಿಯುವ ಷರತ್ತಾಗಿತ್ತು. ಇರಾನ್ ಈ ಷರತ್ತನ್ನ ಸ್ಪಷ್ಟವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿದೆ. ನಮ್ಮ ರಕ್ಷಣಾ ಹಕ್ಕುಗಳು ಮತ್ತು ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಇರಾನ್ನ ನಿಲುವಾಗಿತ್ತು. ಇರಾನ್ನ ಈ ಕಠಿಣ ನಿಲುವಿನಿಂದಾಗಿ ಓಮನ್ನ ಶಾಂತಿ ಮಾತುಕತೆಗಳ ಟೇಬಲ್ ಮುರಿದು ಬಿತ್ತು. ರಾಜತಾಂತ್ರಿಕತೆಯ ಬಾಗಿಲುಗಳು ಮುಚ್ಚಿದ್ವು, ಮಿಲಿಟರಿ ಕಾರ್ಯಾಚರಣೆಗಳ ಕಿಟಕಿಗಳು ತೆರೆದುಕೊಂಡವು. ಓಮನ್ ಮಾತುಕತೆಗಳು ವಿಫಲವಾದ ಬೆನ್ನಲ್ಲೇ ಜಾಗತಿಕ ರಾಜಕಾರಣದಲ್ಲಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನ್ಯಾತನ್ಯಾಹು ದಿಢೀರ್ ಅಂತ ಅಮೆರಿಕ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇದು ಸಾಮಾನ್ಯ ಪ್ರವಾಸವಾಗಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ಅವರೊಡನೆ ನೇತನ್ಯಾಹು ಅವರು ನಡೆಸಿದ ಆ 3 ಗಂಟೆಗಳ ರಹಸ್ಯ ಸಭೆ ಇಡೀ ಮಧ್ಯಪ್ರಾಚ್ಯದ ನಿದ್ದೆಯನ್ನ ಗೆಡಿಸಿದೆ. ಈ ಸಭೆಯ ವಿಶೇಷ ಏನಂದ್ರೆ ಮಾಧ್ಯಮಗಳಿಗೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿತ್ತು. 3 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯ ನಂತರ ಯಾವುದೇ ಜಂಟಿ ಪತ್ರಿಕಾಗೋಷ್ಠಿ ನಡೆಸಲಿಲ್ಲ, ಯಾವುದೇ ಅಧಿಕೃತ ಹೇಳಿಕೆಯೂ ಕೂಡ ಬಿಡುಗಡೆಯಾಗಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಈ ಮುಚ್ಚಿದ ಬಾಗಿಲೊಡನೆ ಚರ್ಚೆಯಾಗಿದ್ದು ಒಂದೇ ವಿಚಾರ, ಇರಾನ್ ಮೇಲಿನ ಮಿಲಿಟರಿ ಕಾರ್ಯಾಚರಣೆ. ಇರಾನ್ ಪರಮಾಣು ಅಸ್ತ್ರ ಹೊಂದಿರುವುದು ಇಸ್ರೇಲ್ಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಇನ್ನು ನೇತನ್ಯಾಹು ಇರಾನ್ ಜೊತೆಗಿನ ಯಾವುದೇ ಕಾಗದದ ಒಪ್ಪಂದಗಳನ್ನು ನಂಬುವುದಿಲ್ಲ. ರಾಜತಾಂತ್ರಿಕತೆ ಕೇವಲ ಇರಾನ್ಗೆ ಸಮಯ ಕಳೆಯುವ ತಂತ್ರ ಅಂತ ಅವರು ಭಾವಿಸಿದ್ದಾರೆ. ಹಾಗಾಗಿ ಇರಾನ್ನ ಪರಮಾಣು ನೆಲೆಗಳನ್ನ ಶಾಶ್ವತವಾಗಿ ನಾಶ ಮಾಡಲು ಸೇನಾ ಬಲವನ್ನ ಪ್ರಯೋಗಿಸಲೇಬೇಕು ಅಂತ ನ್ಯಾತನ್ಯಾಹು ಟ್ರಂಪ್ ಮೇಲೆ ತೀವ್ರವಾದ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ರಹಸ್ಯ ಸಭೆ ಯುದ್ಧದ ಬ್ಲೂ ಪ್ರಿಂಟ್ ಸಿದ್ಧಪಡಿಸುವ ವೇದಿಕೆಯಾಗಿತ್ತು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಲೇ ಇರಾನ್ ಸುಮ್ಮನೆ ಕೂರೋದಿಲ್ಲ, ಬದಲಾಗಿ ಅಮೆರಿಕವನ್ನ ಕೆರಳಿಸುವ ಅತ್ಯಂತ ಪ್ರಚೋದನಕಾರಿ ಹೆಜ್ಜೆಯನ್ನಿಟ್ಟಿತು. ಫೆಬ್ರವರಿ 11ರಂದು ನಡೆದ ಇರಾನ್ನ ರಾಷ್ಟ್ರೀಯ ದಿನಾಚರಣೆ ಈ ಹೈ ಡ್ರಾಮಾಗೆ ಸಾಕ್ಷಿಯಾಯಿತು. ಈ ದಿನ ಇರಾನ್ ಜಗತ್ತಿಗೆ ನೀಡಿದ ಸಂದೇಶ ಅತ್ಯಂತ ಸ್ಪಷ್ಟವಾಗಿತ್ತು ಮತ್ತು ಅಮೆರಿಕದ ಪಾಲಿಗೆ ಅವಮಾನಕಾರಿಯಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಪ್ರಾಚೀನ ದೇವತೆಯಾದಂತಹ ಬಾಲ್ನ ಪ್ರತಿಕೃತಿಯನ್ನ ನಿಲ್ಲಿಸಲಾಗಿತ್ತು. ಆ ಪ್ರತಿಕೃತಿಗೆ ಯಹೂದಿಗಳ ಪವಿತ್ರ ಚಿಹ್ನೆಯಾದ ಸ್ಟಾರ್ ಆಫ್ ಡೇವಿಡ್, ಅಮೆರಿಕದ ನಾಯಕ ಟ್ರಂಪ್ ಹಾಗೂ ಕುಖ್ಯಾತ ದಂಧೆಕೋರ ಜೆಫ್ರಿ ಎಸ್ಟಿನ್ನ ಫೋಟೋಗಳನ್ನ ಅಂಟಿಸಲಾಗಿತ್ತು. ಸಾವಿರಾರು ಜನರ ಸಮ್ಮುಖದಲ್ಲಿ ಈ ಪ್ರತಿಕೃತಿಗೆ ಬೆಂಕಿಯನ್ನ ಹಚ್ಚಿ ಸುಡಲಾಯಿತು. ಇದು ಕೇವಲ ಒಂದು ಪ್ರತಿಭಟನೆಯಾಗಿರಲಿಲ್ಲ, ಇದು ಅಮೆರಿಕದ ಮೌಲ್ಯಗಳ ಮೇಲಿನ ನೇರ ದಾಳಿಯಾಗಿತ್ತು. ಇಷ್ಟಕ್ಕೆ ನಿಲ್ಲದಂತಹ ಇರಾನ್ನ ಸೈಬರ್ ಆರ್ಮಿ ಟ್ರಂಪ್ ಹಾಗೂ ಎಸ್ಟಿನ್ ನಡುವಿನ ಹಿಂದಿನ ಸಂಬಂಧವನ್ನ ಬಿಂಬಿಸುವ ಹಳೆಯ ವಿಡಿಯೋಗಳು ಹಾಗೂ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯವಸ್ಥಿತವಾಗಿ ಹರಿಬಿಡಿತು. ಇದು ಅಮೆರಿಕದ ನಾಯಕತ್ವದ ನೈತಿಕತೆಯನ್ನು ಪ್ರಶ್ನಿಸುವ ಹಾಗೂ ಜಾಗತಿಕ ಮಟ್ಟದಲ್ಲಿ ಅಮೆರಿಕವನ್ನ ಮುಜುಗರಕ್ಕೀಡು ಮಾಡುವ ಇರಾನ್ನ ಮಾನಸಿಕ ಯುದ್ಧದ ಭಾಗವಾಗಿತ್ತು. ಇನ್ನು ಇರಾನ್ನ ಈ ಪ್ರಚೋದನಾತ್ಮಕ ನಡೆಗಳಿಗೆ ಅಮೆರಿಕ ನೀಡಿದ ಉತ್ತರ ಮತ್ತಷ್ಟು ಭಯಾನಕವಾಗಿತ್ತು. ವಾಷಿಂಗ್ಟನ್ ನಿಂದ ಬಂದ ಒಂದೇ ಒಂದು ಆದೇಶ ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ವಿನಾಶಕಾರಿ ಸಮರ ನೌಕೆಯನ್ನ ಮಧ್ಯಪ್ರಾಚ್ಯದತ್ತ ತಿರುಗುವಂತೆ ಮಾಡಿತು. ಅದೇ ಯುಎಸ್ಎಸ್ ಜೆರಲ್ಡ್ ಆಫ್ ಫೋರ್ಡ್. ಕೆರೇಬಿಯನ್ ಸಮುದ್ರದಲ್ಲಿದ್ದಂತಹ ಈ ತೇಲುವ ಮಿಲಿಟರಿ ನಗರ ಈಗ
ನೇರವಾಗಿ ಪರ್ಷಿಯನ್ ಕೊಲ್ಲಿಯತ್ತ ಮುಖ ಮಾಡಿದೆ. 1,00,000 ಟನ್ಗೂ ಹೆಚ್ಚು ತೂಕದ ಈ ಯುದ್ಧ ನೌಕೆಯು ಕೇವಲ ಒಂದು ಹಡಗಲ್ಲ, ಇದೊಂದು ಸಂಪೂರ್ಣ ವಾಯುನೆಲೆ. ಇದರ ಮೇಲೆ 60ರಿಂದ 70 ಅತ್ಯಾಧುನಿಕ ಯುದ್ಧ ವಿಮಾನಗಳಿವೆ. ಇದರಲ್ಲಿ ಕರಾರುವಕ್ಕಾಗಿ ಗುರಿ ಹೊಡೆಯಬಲ್ಲಂತಹ FA-18 ಮತ್ತು ಶತ್ರುಗಳ ರಾಡರ್ಗೆ ಸಿಗದಂತಹ 5ನೇ ತಲೆಮಾರಿನ F-35C ಸ್ಟೆಲ್ಟ್ ಫೈಟರ್ಗಳು ಕೂಡ ಸೇರಿವೆ. ಇದರ ಜೊತೆಗೆ 4,500ಕ್ಕೂ ಹೆಚ್ಚು ನುರಿತ ನಾವಿಕರು ಹಾಗೂ ಕಮಾಂಡೋಗಳು ಈ ನೌಕೆಯಲ್ಲಿದ್ದಾರೆ. ಇನ್ನು ಇಲ್ಲಿ ಗಮನಿಸಬೇಕಾಗಿರೋ ಅತ್ಯಂತ ಅಪಾಯಕಾರಿ ಅಂಶವೇನೆಂದ್ರೆ, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಮತ್ತೊಂದು ಪ್ರಬಲ ನೌಕಾಪಡೆ USS ಅಬ್ರಹಾಂ ಲಿಂಕನ್ ನಿಯೋಜನೆಗೊಂಡಿದೆ. ಈಗ ಅದರ ಜೊತೆಗೆ ಜೆರಾಲ್ಡ್ ಫೋರ್ಡ್ ಕೂಡ ಸೇರ್ಪಡೆಯಾಗ್ತಾ ಇರೋದು ಅಮೆರಿಕ ಭಾರಿ ಪ್ರಮಾಣದ ಯುದ್ಧಕ್ಕೆ ಸಜ್ಜಾಗಿದೆ ಎಂಬುದರ ಸ್ಪಷ್ಟ ಮುನ್ಸೂಚನೆಯಾಗಿದೆ. 2 ಬೃಹತ್ ವಿಮಾನವಾಹಕ ನೌಕೆಗಳು ಒಂದೇ ಪ್ರದೇಶದಲ್ಲಿ ಜಮಾವಣೆಯಾಗುವುದು ಇತಿಹಾಸದಲ್ಲಿ ಯುದ್ಧದ ರಣಕಹಳಿಯಾಗಿದೆ. ಇನ್ನು ಅಮೆರಿಕದ ಈ ಬೃಹತ್ ಸೇನಾ ಜಮಾವಣೆಯನ್ನ ನೋಡಿ ಇರಾನ್ ಸುಮ್ಮನೆ ಕೂತಿಲ್ಲ. ಇರಾನ್ಗೆ ಅಮೆರಿಕದ ಅತಿದೊಡ್ಡ ಆಯುಧ ಯಾವುದು ಎಂಬುದು ಚೆನ್ನಾಗಿ ತಿಳಿದಿದೆ. ಅದೇ ಬಂಕರ್ ಬಸ್ಟರ್ ಬಾಂಬ್. ಭೂಮಿಯ ಆಳಕ್ಕೆ ನುಗ್ಗಿ ಸ್ಫೋಟಗೊಳ್ಳುವ ಈ ಬಾಂಬ್ಗಳಿಗೆ ತನ್ನ ಅಮೂಲ್ಯವಾದ ಪರಮಾಣು ನೆಲೆಗಳನ್ನ ರಕ್ಷಿಸಿಕೊಳ್ಳಲು ಇರಾನ್ ಹಗಲಿರುಳು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನು ಇತ್ತೀಚೆಗೆ ಸ್ಯಾಟಲೈಟ್ ಚಿತ್ರಗಳು ಇರಾನ್ನ ಈ ಬೃಹತ್ ರಕ್ಷಣಾ ಸಿದ್ಧತೆಯನ್ನ ದೃಢಪಡಿಸಿದ್ವು. ಭೂಗತ ಪರಮಾಣು ಸ್ಥಾವರಗಳ ಮೇಲೆ ಬರೋಬ್ಬರಿ 20ರಿಂದ 30 ಅಡಿ ದಪ್ಪದ ಕಾಂಕ್ರೀಟ್ ಸ್ಲ್ಯಾಬ್ ಗಳನ್ನ ಇರಾನ್ ನಿರ್ಮಿಸಿದೆ. ಎಷ್ಟೇ ಪ್ರಬಲವಾದ ಬಂಕರ್ ಬಸ್ಟರ್ಗಳು ಸ್ಫೋಟಗೊಂಡರೂ ಕೂಡ ಪರಮಾಣು ರಿಕ್ಟರ್ಗಳಿಗೆ ಯಾವುದೇ ಹಾನಿಯಾಗದಂತೆ ತಡೆಯಲು ಆ ಭದ್ರವಾದಂತಹ ಕಾಂಕ್ರೀಟ್ ಕವಚಗಳನ್ನ ನಿರ್ಮಿಸಲಾಗಿದೆ. ಇದು ಇರಾನ್ ಯುದ್ಧಕ್ಕಾಗಿ ಮಾಡಿಕೊಳ್ತಾ ಇರುವಂತಹ ಅಂತಿಮ ಹಂತದ ಸಿದ್ಧತೆ. ಇನ್ನು ನಾವು ನೋಡ್ತಾ ಇರುವ ದೃಶ್ಯಗಳು ಸಾಮಾನ್ಯ ಸೇನಾ ಕವಾಯತುಗಳಲ್ಲ. ಒಂದ್ ಕಡೆ ಅಮೆರಿಕ ತನ್ನ ಅತ್ಯಂತ ವಿನಾಶಕಾರಿ ಅಸ್ತ್ರಗಳನ್ನ ಇರಾನ್ ಗಡಿಯ ಬಳಿ ತಂದು ನಿಲ್ಲಿಸ್ತಾ ಇದೆ. ಮತ್ತೊಂದ್ ಕಡೆ ಇರಾನ್ ತಾನು ಯಾವುದೇ ದಾಳಿಗೂ ಬಗ್ಗೋದಿಲ್ಲ ಅಂತ ತೊಡೆತಟ್ಟಿ ನಿಂತಿದೆ. ಇದರ ಜೊತೆಗೆ ಇಸ್ರೇಲ್ ಈ ಯುದ್ಧಕ್ಕೆ ತುಪ್ಪವನ್ನು ಸುರಿಯಲು ಸಿದ್ಧವಾಗಿದೆ. ಎರಡೂ ರಾಷ್ಟ್ರಗಳು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಜ್ಜಾಗಿವೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಭೀಕರ ಹಾಗೂ ವಿನಾಶಕಾರಿ ಯುದ್ಧ ಸ್ಫೋಟಗೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗಿವೆ. ಒಂದ್ ಕಡೆ ಯುದ್ಧ ಆರಂಭವಾದ್ರೆ ಅದು ಕೇವಲ 2 ದೇಶಗಳ ನಡುವೆ ಸೀಮಿತವಾಗುವುದಿಲ್ಲ. ಇಡೀ ಜಗತ್ತಿನ ತೈಲ ಪೂರೈಕೆ ಸ್ಥಗಿತಗೊಳ್ಳುತ್ತೆ, ಜಾಗತಿಕ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ, ಅಲ್ಲದೆ 3ನೇ ಮಹಾಯುದ್ಧದ ಕಿಡಿ ಹೊತ್ತಿಕೊಳ್ಳುತ್ತೆ. ಶಾಂತಿಯ ಕೊನೆಯ ಆಶಾ ಕಿರಣವು ಮರೆಯಾಗುತ್ತೆ. ಜನರು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದರ ಜೊತೆಗೆ ನೀವು ನಮ್ಮ ಚಾನೆಲ್ ನಲ್ಲಿ ಯಾವುದಾದ್ರೂ ಜಾಹೀರಾತು ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಕೆಳಗೆ ಬರ್ತಾ ಇರುವಂತಹ ಮೇಲ್ ಐಡಿಯನ್ನ ಕಾಂಟ್ಯಾಕ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.